स्वागत है आपका बी न्यूज नेशन में। मैं हूं आबिद हुसैन शेख। बाई इलेक्शंस को लेकर सीएम इब्राहिम का बड़ा बयान, परिवारवाद बंद करो, सम्मान चाहिए कुर्सी नहीं। दावणगेरे से बड़ी सियासी खबर सामने आ रही है, जहां जेडीएस और कांग्रेस का तजुर्बा रखने वाले सीनियर नेता सीएम इब्राहिम ने प्रेस वालों के साथ बातचीत में ज़बरदस्त बयान दिया। उन्होंने सीधा आरोप लगाया है कि एक ही परिवार को बार बार टिकट देना गलत है और जनता को भी मौका मिलना चाहिए, खासकर मुस्लिम समुदाय को। इब्राहिम ने कहा कि कुर्सी से ज़्यादा इज्जत ज़रूरी है, बिना सम्मान के पद का कोई मतलब नहीं। उन्होंने बताया कि उन्होंने अपना एमएलसी पद भी छोड़ दिया क्योंकि उन्हें अपमान महसूस हुआ। पार्टी में साथ ही कहा कि वो 25 साल से हर धर्म के लोगों के साथ खड़े रहे हैं और सबको साथ लेकर चलने की सियासत करते हैं। मुस्लिम समुदाय को लेकर भी उन्होंने नाराज़गी जताई और कहा कि दावणगेरे साउथ सीट उन्हें ही मिलनी चाहिए थी, लेकिन उनके साथ नाइंसाफ़ी हुई है, इसलिए इंडिपेंडेंट कैंडिडेट के प्रचार के लिए मैं यहाँ पर आया हूँ। इब्राहिम ने तीसरी पॉलिटिकल शक्ति बनाने का भी ऐलान किया है। राज्य में कहा है कि ये चुनाव कर्नाटका की सियासत में बड़ा बदलाव ला सकता है। आखिर में उन्होंने कहा कि हम ज़मीन से आए हैं, कुर्सी आए या जाए फ़र्क नहीं पड़ता, लेकिन जनता का प्यार ज़रूरी है। फिलहाल दावणगेरे बाई इलेक्शन को लेकर सियासी गर्माहट तेज़ हो चुकी है और आने वाले दिनों में और भी बड़े बयान सामने आ सकते हैं नेताओं के। ಇವತ್ತು ಲಿಂಗಾಯತರೇ ಇರಲಿ, ಒಕ್ಕಲಿಗರೇ ಇರಲಿ, ನಾಯಕರೇ ಇರಲಿ, ಅವ್ರಿಗೆ ಕೇಳೋ ಪ್ರಶ್ನೆ ನಾನು ಇಷ್ಟ. ಇವತ್ತು ನೀವು ಪ್ರಜಾಪ್ರಭುತ್ವದಲ್ಲಿ ಈ ಪರಂಪರೆಯನ್ನು ನೀವು ಹಾಕ್ಕೊಟ್ರಲ್ಲ, ಬೇರೆ ಲಿಂಗಾಯತ ಸಮಾಜದಲ್ಲಿ ಲೀಡ್ರಿಲ್ಲ, ಯಾರಾದರೂ ಒಬ್ಬ ಲೀಡ್ರಿಗೆ ಬೆಳೆಸಿದ್ರೆ ಅವರು ಲಿಂಗಾಯತರಲ್ಲಿ. ಈ ಮೆಡಿಕಲ್ ಕಾಲೇಜು ಬಂಜಗರಿಗೆ ಸೇರಿದ್ದು, ನೀವು ಕಿತ್ಕೊಂಡ್ರಿ 50 ವರ್ಷದ ಹಿಂದೆ ಕಾಲೇಜ್ ಕಿತ್ಕೊಂಡ್ರಿ. ಇವರು ಬಜಾರ್ದಾಗ ಇಜಾರು ಹಾಕ್ಕೊಂಡು ಬೇಳೆ ಮಾರ್ತಾಯಿದ್ರು. ಇವತ್ತೆಂಟು ಶುಗರ್ ಫ್ಯಾಕ್ಟ್ರಿ, 2 ಮೆಡಿಕಲ್ ಕಾಲೇಜು, ಸಾವಿರಾರು ಕೋಟಿ ರೂಪಾಯಿ ದುಡ್ಡು. ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ. ಇದು ಈ ನಾಯಿ ಮಕ್ಕಳ ಹಾಲದ 9ನೇ ತಾರೀಕಿಗೆ ಅದು ಹೋಗತ್ತೆ. ಪಂಚಾಮೃತ ನಾವು ಕುಡಿತೀವಿ, ಜನರ ಆಶೀರ್ವಾದ ಪಡಿತೀವಿ. ಮೊನ್ನೆ ಸರ್ ಅಸೆಂಬ್ಲಿದಾಗ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಸಿಎಂ ಇಬ್ರಾಹಿಮ್ ಭಾಳ ಹೇಳಿದೆ, ನಾನು ಬಿಟ್ಟು ಹೋಗಬೇಡಪ್ಪ ಮಂತ್ರಿ ಆಗ್ತಿದ್ಯಾ ಅಂತ ಹೇಳಿದರು. ಆದರೂ ಬಿಟ್ಟು ಹೋದರು. ಮಾನ ಇಲ್ಲದ ಅಧಿಕಾರ, ಮಾನ ಇಲ್ಲದ ಸ್ಥಾನ ಅಲ್ಲ. ಸ್ಥಾನ ಮುಖ್ಯ ಅಲ್ಲ, ಮಾನ ಮುಖ್ಯ. ನಾನು ಕೌನ್ಸಿಲ್ಲು ನನಗೆ ಲೀಡ್ರ್ ಮಾಡಿ 18 ಜನ ವೋಟ್ ಕೊಟ್ಟು ಆರಿಸಿದ್ರು. ನನಗೆ ಲೀಡ್ರ್ ಮಾಡಲಿಲ್ಲ, 2 ಜನ MLC ವೋಟ್ ಕೊಟ್ಟವನೇ ಲೀಡ್ರ್ ಮಾಡಿದ್ರು. ಮಾನ ಇತ್ತ? ಮಾನ ಇಲ್ದಿರೋ ಸ್ಥಾನ ಬೇಕಾಗಿಲ್ಲ. 4 ವರ್ಷದ ನನ್ನ MLCನ ಅವ್ರ ಮುಖಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದೆ. ನಾನು ಯಾರೋ 1 ತಿಂಗಳು ಪಂಚಾಯತಿ ಮೆಂಬರ್ ಬಿಡೋಲ್ಲ. ನಾನು 4 ವರ್ಷದ ಬಿಟ್ಟೆ. ಯಾಕೆ ಬಿಟ್ಟೆ? ಮಾನ ಮುಖ್ಯ. ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ 4 ವರ್ಷ ಜೈಲಲ್ಲಿ ಕಳೆದಿರೋರು ನಾವು. ಭಕ್ತ ಭಂಡಾರಿ ಬಸವಣ್ಣವರ ಆದರ್ಶಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಎತ್ತಿ ಹಿಡಿಬೇಕು ಕರ್ನಾಟಕದಲ್ಲಿ. ಆ ಛಲದಿಂದ ಹೊರಟಿದ್ದೇವೆ. ಸರ್, ಈಗ ಇಷ್ಟೆಲ್ಲ ನೀವು ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೋದವರು, ಇಡೀ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅಂತ ಒಂದು ಲೀಡರ್ ಹಿಂಗೆಲ್ಲ ಓಡಾಡ್ತಿರ್ತಿರ್ಲಿಲ್ಲ. ಈಗ ನಿಮ್ಗೆ ಏನೋ ವಿಶ್ವಾಸ ಅದ ಬದಲಾವಣೆ ಆಗ್ತದೆ ಅಂತ ಏನಾರ? ಜನರ ಮನಸ್ಸಿನಲ್ಲಿ ಜಾಗ ಬೇಕು, ವಿಧಾನಸೌಧದಾಗಲ್ಲ. ಬದಲಾವಣೆ ಆಗ್ಬೋದು 100% ಪ್ರಯತ್ನ ಮಾಡು. ಪ್ರಯತ್ನ ನಮ್ಮದು, ಫಲಾಫಲಗಳು ಪರಮಾತ್ಮನಿಗೆ ಬಿಟ್ಟಿದ್ದು. ನಾವು ನೆಲದಿಂದ ಬಂದಿರತಕ್ಕಂಥವ್ರು, ಆಕಾಶದಿಂದ ಬಂದವರಲ್ಲ. ಮಂತ್ರಿ, ಮುಖ್ಯಮಂತ್ರಿ, MLA ಇವೆಲ್ಲ ದಾನದಿಂದ ಬಂದಿರತಕ್ಕಂಥ ಭಿಕ್ಷಕರು. 5 ವರ್ಷ ಮುಗಿದ ಮೇಲೆ ಅವರು ರಸ್ತೆಗೆ ಬರಬೇಕು. ಹಾಗಾಗಿ ನಮಗೆ ರಸ್ತೆ ತಿರ್ಗಾಡ್ಕೊಂಡೇ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನಮಗೆ ಅಧಿಕಾರ ಹೋದರೂ ಬಂದರೂ ಏನೂ ವ್ಯತ್ಯಾಸ ಇಲ್ಲ. ಅವತ್ತು ಅದೇ, ಇವತ್ತು ಅದೇ. ಸಿಎಂ ಅವರು ನಿಮ್ಗೆ ಆತ್ಮೀಯ ಸ್ನೇಹಿತರು ಸರ್, ಇವಾಗ ಕಣದಿಂದ ಹಿಂದೆ ಇದ್ದಾರೆ. ಕಣದಿಂದ ಹಿಂದೆ ಸರಿ ನನಗೆ ಹೇಳೋ ಬದಲು ಮಲ್ಲಿಕಾರ್ಜುನಿಗೆ ಹೇಳಬೇಡಲಿ, ನಿಮ್ಮ ಅಪ್ಪ ಇದ್ದಪ್ಪ ನೀನು ಇದೆಯಾ, ದಯವಿಟ್ಟು ನಮ್ಮ ತಪ್ಪಾಗ್ಯದ, ನೀ ಹಿಂದೆ ಸರಿ. ಆ ಆದಿಲ್ ಹುಡುಗ ಇದ್ದಾನೆ, ಒಳ್ಳೆ ಯುವಕ, ಅವನಿಗೆ ಬಿಟ್ಕೊಡು ಅಂತ ಅವರೇ ಒಂದು ಮಾತು ಹೇಳಬೇಡಲಿ, ಅವ್ರಿಗೆ ಬಿಟ್ಟಿರ್ತದೆ. ಪೈಲ್ವಾನರು ಅವರು ಕುಸ್ತಿ ಒಂದು ಸಲ ಗೆಲ್ತಾರೆ, ಒಂದು ಸಲ ಸೋಲ್ತಾರೆ. ಆಟಾಡಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪಾಪ ಹುಡುಗ ಅವನು ಅದೇನೋ ಆತರವಾಗಿ ಮಾಡ್ಕೊಂಡ, ಏನು ಹೇಳಲ್ಲ. ಎಸ್ ತೆಕ್ಕೊಂಡಿದ್ದಾರೆ ವಾಪಸ್ಸು. ಹಾಂ
ನೀವು ಯಾವ ಥರ ಮಾಡ್ತೀವಿ ಈಗ ಭಾಳ ಜನ ಪಕ್ಷಕರು ಮುಸ್ಲಿಮ್ಸೇ ಜಾಸ್ತಿ ಸರ್ ಮುಸ್ಲಿಮ್ಸಲ್ಲಿ ಜಾಗೃತಿ ಇರ್ತಕ್ಕಂಥ ಮುಸ್ಲಿಂ ಮತದಾರ ಇಲ್ಲಿ ಅವ್ರಿಗೆ ರಪ್ಪ ಅಂತ ಹೊಡೆದಂಗೆ ಆಗಿತ್ತು. 86,000 ಇದ್ದು ನಮಗೆ ಓಟ್ ಕೇಳಕ್ಕೆ ಸೀಟ್ ಕೇಳಕ್ಕೆ ಹೋದರೆ ಬೆಂಗಳೂರಿಂದ ಅವಮಾನ ಮಾಡಿ ಕಳಿಸಿದ್ದಾರೆ. ಇವತ್ತು ಆ ಸಮಾಜಕ್ಕೆ ನಾನು ಇಷ್ಟು ಹೇಳ್ತಕ್ಕಂಥದ್ದು, ಇವತ್ತು ನಾನೇ ಬಂದಿದ್ದೇನೆ, ಈ ಸಮಾಜದ ಗೌರವ ಉಳಿಬೇಕಾ? ಮಾಡಿದ್ವಿ, 4 ಸಲ 5 ಸಲ ಮಾಡಿದ್ವಿ. ಶಿವಶಂಕರ್ ಅವ್ರ ಸೊಸೆಗೆ ಮಾಡಿದ್ವಿ, ಅವ್ರ ಮಗನಿಗೆ ಮಾಡಿದ್ವಿ. ಸೊ ಇದು ಟೂ ಮಚ್ ಇಸ್ ಟೂ ಬ್ಯಾಡ್. ಆದ್ದರಿಂದ ಹಾಂ, ಸೊ ಕೆಟ್ಟದಾಗ ಮಾತಾಡಿ ಇನ್ನೊಲ್ಲ. ನಿಮಗೆ ಬೆಂಗಳೂರಿನ ಜನ ಥ್ರೂಔಟ್ ಕರ್ನಾಟಕದಿಂದ ಜನ ಬರ್ತಾರೆ ನೋಡ್ರಿ. ದಾವಣಗೆರೆ ಒಂದು ದೊಡ್ಡ ಕುರುಕ್ಷೇತ್ರ ಆಗತ್ತೆ. ಎಲ್ಲ ಧರ್ಮಗುರುಗಳು ಇಲ್ಲಿಗೆ ಬರ್ತಾ ಇದ್ದಾರೆ. He will be with us. He will be with us. ನಮ್ಮ ಜೊತೆಯಲ್ಲಿದ್ದು ಹೋರಾಟ ಮಾಡಿ ಇದೇನಿದು ಈ ಸಿದ್ಧಾಂತ ಇದೆ ಕರ್ನಾಟಕದಲ್ಲಿ, ಇದನ್ನು ಜಾರಿಗೆ ತರ್ತಕ್ಕಂಥದ್ದಕ್ಕೆ ಫಸ್ಟ್ MLA ಆಗಿ ವಿಧಾನಸೌಧದಲ್ಲಿ ಇದನ್ನು ಅವ್ರು ಎತ್ತಿ ಹಿಡಿತಾರೆ ಅನ್ನಕ್ಕಂಥ ವಿಶ್ವಾಸ ಇಟ್ಕೊಂಡು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವಿಲ್ ಬಿ ಎ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಫಾರ್ ಫ್ಯೂಚರ್ ಆಲ್ಸೋ. ಸೊ ಅನೇಕ ಜನ ಪಾರ್ಟಿಗೆ ಸೇರೋರು ಇದ್ದಾರೆ ನಮ್ಮ ಜೊತೆಯಲ್ಲಿ. 7-8 ದಿವಸ ಇಲ್ಲೇ ಇರ್ತೇನೆ, ಮಧ್ಯೆ ನಿಮ್ಮನ್ನು ಮೀಟ್ ಮಾಡ್ತೀನಿ ನಾನು. ನಿಮ್ಮೆಲ್ಲರಿಗೂ ಸಂತೋಷ, ಧನ್ಯವಾದ. और खबरों के लिए देखते रहिए बी न्यूज नेशन। क्वालिटी एजुकेशन का नाम डायमंड ग्रुप ऑफ इंस्टीट्यूशन। एक नाम कई काम। LKG से लेकर PG तक रेगुलर और डिस्टेंस मोड में स्पेशल कोचिंग क्लासेस के लिए नीट, IIT, JEE, KS, ET इंटीग्रेटेड यहां मिलेंगे। आपके पसंद के कोर्सेज PCM, PCB, PCMB साइंस कॉलेज। ज्यादा जानकारी के लिए इन नंबरों पर कांटेक्ट करें। आपके भविष्य की फिक्र डायमंड ग्रुप ऑफ इंस्टीट्यूशन।